ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಪಾಕಿಸ್ತಾನಕ್ಕೆ ಈಗ ಅತಿ ದೊಡ್ಡ ಅಪಾಯ ಹೊರಗಿಂದ ಅಲ್ಲ, ತನ್ನದೇ ನೆಲದೊಳಗಿಂದ. ದೇಶದ ಅತಿ ದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನ್ ಯುದ್ಧ ಭೂಮಿಯಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದು ನಿಂತಿದೆ. 40 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಸರಣಿ ದಾಳಿಗಳು, 40 ಗಂಟೆಗಳ ಯುದ್ಧದಲ್ಲಿ 200ಕ್ಕೂ ಹೆಚ್ಚು ಸೈನಿಕರು, ನಾಗರಿಕರು ಬಲಿ ಅನ್ನೋದು ನಿಜಾನ? ಐಎಸ್ಐ ಕಚೇರಿಯನ್ನೇ ಗುರಿಯಾಗಿಸಿಕೊಂಡ ಆತ್ಮಹತ್ಯೆ ದಾಳಿ ಮತ್ತು ಆ ದಾಳಿಯ ಹಿಂದೆ ಇದ್ದದ್ದು ಉಗ್ರ ಪುರುಷರಲ್ಲ, ಮಹಿಳಾ ಅಟ್ಯಾಕರ್ಗಳು ಎಂಬ ಅಚ್ಚರಿಯ ಸತ್ಯ. ಇವೆಲ್ಲವೂ ಪಾಕಿಸ್ತಾನದ ಅಭೇದ್ಯ ಭದ್ರತೆ ಕಥೆಗೆ ದೊಡ್ಡ ಬಿರುಕು ಬಿದ್ದಿದ್ಯಾ? ಪಾಕಿಸ್ತಾನ ಸೇನೆ ಸತ್ಯ ಹೇಳ್ತಿಲ್ವಾ? ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ? ಬಲೂಚಿಸ್ತಾನದಲ್ಲಿ ಏನಾಗಿದೆ? ಈ ಬೆಂಕಿಗೆ ಮೂಲ ಕಾರಣ ಆದ್ರೂ ಏನು? ಇದರಿಂದ ಪಾಕಿಸ್ತಾನ ಎಷ್ಟು ದುರ್ಬಲವಾಗುತ್ತಿದೆ ಮತ್ತು ಈ ಪರಿಸ್ಥಿತಿ ಮುಂದುವರೆದ್ರೆ ದೇಶದ ಭವಿಷ್ಯಕ್ಕೆ ಏನಾಗಬಹುದು? ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಪಾಕಿಸ್ತಾನ ಇಂದು ಹೊರಗಿನ ಶತ್ರುಗಳಿಂದಲ್ಲ, ತನ್ನದೇ ನೆಲದಲ್ಲಿ ಹುಟ್ಟಿದ ಬೆಂಕಿಯಿಂದ ನಲುಗುತ್ತಿದೆ. ದೇಶದ ಅತಿ ದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನ್ ಯುದ್ಧ ಭೂಮಿಯಾಗಿದ್ದು, ಪಾಕಿಸ್ತಾನ ಸೇನೆಯ ಹಿಡಿತವೇ ಪ್ರಶ್ನೆಗೆ ಒಳಗಾಗಿದೆ. 40 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಸರಣಿ ದಾಳಿಗಳು, ಐಎಸ್ಐ ಕಚೇರಿಯ ಮೇಲೆ ನಡೆದ ಆತ್ಮಹತ್ಯೆ ದಾಳಿ ಮತ್ತು ಮಹಿಳಾ ಬಾಂಬರ್ಗಳ ಬಳಕೆ, ಇವೆಲ್ಲವೂ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂಬ ನಗ್ನ ಸತ್ಯವನ್ನ ಬಹಿರಂಗಪಡಿಸುತ್ತಿವೆ. 200ಕ್ಕೂ ಹೆಚ್ಚು ಸೈನಿಕರು ಮತ್ತು ನಾಗರಿಕರ ಸಾವಿನ ವರದಿಗಳು, ಸರ್ಕಾರದ ಮೌನ ಮತ್ತು ಸೇನೆಯ ಗೊಂದಲಕಾರಿ ಹೇಳಿಕೆಗಳು ಒಂದೇ ಸಂದೇಶ ನೀಡುತ್ತಿವೆ: ಪಾಕಿಸ್ತಾನ ಈಗ ದುರ್ಬಲ, ಅಸ್ಥಿರ ಮತ್ತು ತನ್ನೊಳಗಿನ ಬಂಡಾಯವನ್ನ ನಿಭಾಯಿಸುವ ಸ್ಥಿತಿಯಲ್ಲೇ ಇಲ್ಲ. ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನ್ ಇಂದು ಸಂಪೂರ್ಣ ಯುದ್ಧ ಭೂಮಿಯಂತೆ ಮಾರ್ಪಟ್ಟಿದೆ. ಕಳೆದ 40 ಗಂಟೆಗಳಿಗೂ ಹೆಚ್ಚು ಕಾಲ ಬಲೂಚ್ ಲಿಬರೇಷನ್ ಆರ್ಮಿ ನಡೆಸಿದ ಸರಣಿ ದಾಳಿಗಳು ಪಾಕಿಸ್ತಾನ ಸೇನೆಯನ್ನ ಮಾತ್ರವಲ್ಲ, ಇಡೀ ಪಾಕಿಸ್ತಾನ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದೆ. ಆಪರೇಷನ್ ಹೆರೂಫ್ ಫೇಸ್ 1 ಅಂಡ್ ಫೇಸ್ 2 ಎಂಬ ಹೆಸರಿನಲ್ಲಿ ನಡೆದ ಈ ದಾಳಿಗಳು ಪಾಕಿಸ್ತಾನದ ಒಳನಾಡಿನ ಭದ್ರತಾ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಎಂಬುದನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟಿವೆ. ಪಾಕಿಸ್ತಾನ ಸದಾ ಇತರ ದೇಶಗಳಿಗೆ ಭಯೋತ್ಪಾದನೆಯ ಪಾಠ ಹೇಳುತ್ತಿದ್ದರೆ, ಈಗ ತನ್ನ ಮನೆಯಲ್ಲೇ ಬೆಂಕಿ ಹೊತ್ತಿಕೊಂಡಿದೆ. ಈ ದಾಳಿಯ ಅತ್ಯಂತ ಶಾಕ್ ನೀಡುವ ಅಂಶವೆಂದರೆ, ಪಾಕಿಸ್ತಾನದ ಹೃದಯದ ಮೇಲೆ ಮರ್ಮಾಘಾತ ಕೊಟ್ಟಿದ್ದು ಇಬ್ಬರು ಮಹಿಳೆಯರು. ಬಲೂಚ್ ಲಿಬರೇಷನ್ ಆರ್ಮಿ ಬಳಸಿದ ಮಹಿಳಾ ಫಿದಾಯಿನ್ ಆತ್ಮಹತ್ಯೆ ಬಾಂಬರ್ಗಳು ಪಾಕಿಸ್ತಾನ ಸೇನೆ ಮತ್ತು ಗುಪ್ತಚರ ವ್ಯವಸ್ಥೆಗೆ ಮಾನಸಿಕ ಆಘಾತವನ್ನೇ ನೀಡಿದ್ದಾರೆ. 24 ವರ್ಷದ ಆಸಿಫಾ ಮೆಂಗಲ್ ನೋಶ್ಕಿಯಲ್ಲಿರುವ ಐಎಸ್ಐ ಕಚೇರಿಯನ್ನ ಗುರಿಯಾಗಿಸಿಕೊಂಡು ನಡೆಸಿದ ವಿ-ಬೈಟ್ ದಾಳಿಯಲ್ಲಿ 17 ಪಾಕಿಸ್ತಾನಿ ಯೋಧರು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆಂಬ ವರದಿಗಳು ಪಾಕಿಸ್ತಾನವನ್ನ ನಡುಗಿಸಿವೆ. ಅಭೇದ್ಯ ಎಂದು ಕರೆಸಿಕೊಳ್ಳುತ್ತಿದ್ದ ಐಎಸ್ಐ ಕಚೇರಿಯೇ ಸುರಕ್ಷಿತವಲ್ಲ ಅನ್ನೋ ಸಂದೇಶ ಇದಾಗಿದೆ. ಕಾರನ್, ಮಸ್ತೂಂಗ್, ತುಂಗ್ ಮತ್ತು ಪಸ್ನಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಒಂದೇ ಸಮಯದಲ್ಲಿ ನಡೆದ ದಾಳಿಗಳು ಪಾಕಿಸ್ತಾನ ಸೇನೆಯ ಕಾರ್ಯಾಚರಣಾ ಸಾಮರ್ಥ್ಯವನ್ನ ಪ್ರಶ್ನೆಯೊಳಗೆ ತಂದಿವೆ. ಬಿಎಲ್ಎ ಹೇಳಿಕೆಯ ಪ್ರಕಾರ 200ಕ್ಕೂ ಹೆಚ್ಚು ಪಾಕ್ ಸೈನಿಕರು, ಪೊಲೀಸರು ಮತ್ತು ಫ್ರಾಂಟಿಯರ್ ಕಾರ್ಪ್ಸ್ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಕೆಲವರನ್ನ ಸೆರೆ ಹಿಡಿಯಲಾಗಿದೆ. ಈ ಅಂಕಿಅಂಶಗಳನ್ನ ಪಾಕಿಸ್ತಾನ ಸರ್ಕಾರ ಅಧಿಕೃತವಾಗಿ ಒಪ್ಪಿಕೊಳ್ಳದಿದ್ದರೂ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರ ಮೌನವೇ ಈ ನಷ್ಟದ ತೀವ್ರತೆಯನ್ನ ಸೂಚಿಸುತ್ತದೆ. ಯುದ್ಧದಲ್ಲಿ ಸೋಲಿಗಿಂತ ಭಯಾನಕವಾದದ್ದು ಮೌನ ಎಂಬುದನ್ನ ಪಾಕಿಸ್ತಾನ ಇಂದು ಅನುಭವಿಸುತ್ತಿದೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ಪಾಕಿಸ್ತಾನ ಯಾಕೆ ಇಷ್ಟು ದುರ್ಬಲವಾಗಿದೆ? ಉತ್ತರ ಬಲೂಚಿಸ್ತಾನದ ಇತಿಹಾಸದಲ್ಲೇ ಇದೆ. ಗ್ಯಾಸ್, ಖನಿಜ ಸಂಪತ್ತುಗಳಿಂದ ಶ್ರೀಮಂತವಾಗಿರುವ ಬಲೂಚಿಸ್ತಾನ ದಶಕಗಳಿಂದ ರಾಜಕೀಯ ದಮನ ಮತ್ತು ಆರ್ಥಿಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸ್ಥಳೀಯರಿಗೆ ಅಭಿವೃದ್ಧಿ ಇಲ್ಲ, ಆದರೆ ಅವರ ಭೂಮಿಯಿಂದ ಹೊರಡುವ ಸಂಪತ್ತು ಇಸ್ಲಾಮಾಬಾದ್ಗೆ ಹೋಗುತ್ತದೆ ಎಂಬ ಆಕ್ರೋಶವೇ ಈ ಬಂಡಾಯಕ್ಕೆ ಇಂಧನವಾಗಿದೆ.
ಸೇನೆಯ ಬಲಪ್ರಯೋಗ ಸಮಸ್ಯೆಯನ್ನ ಶಮನಗೊಳಿಸುವ ಬದಲು ಇನ್ನಷ್ಟು ಉಗ್ರಗೊಳಿಸಿದೆ. ಈ ದಾಳಿಗಳು ಪಾಕಿಸ್ತಾನ ಸೇನೆಯ ಎಲ್ಲವೂ ನಿಯಂತ್ರಣದಲ್ಲಿ ಇದೆ ಎನ್ನುವ ಕಥನವನ್ನ ಸಂಪೂರ್ಣವಾಗಿ ಕುಸಿದಿವೆ. ಒಂದು ಕಾಲದಲ್ಲಿ ಪಾಕಿಸ್ತಾನ ಸೇನೆ ದೇಶದ ಅತಿ ಶಕ್ತಿಶಾಲಿ ಸಂಸ್ಥೆ ಎಂದು ಹೆಮ್ಮೆ ಪಡುತ್ತಿದ್ರೆ, ಇಂದು ಅದೇ ಸೇನೆ ತನ್ನದೇ ಪ್ರಾಂತ್ಯದಲ್ಲಿ ರಕ್ಷಣಾತ್ಮಕ ಸ್ಥಿತಿಗೆ ತಲುಪಿದೆ. BLA ಕೆಲ ಪ್ರದೇಶಗಳಲ್ಲಿ ತಾತ್ಕಾಲಿಕ ನಿಯಂತ್ರಣ ಸಾಧಿಸಿದ್ದೇವೆ ಎಂದು ಹೇಳಿಕೊಳ್ಳುವುದು ಪಾಕಿಸ್ತಾನಕ್ಕೆ ದೊಡ್ಡ ಅವಮಾನ. ಇದು ಕೇವಲ ಸೇನಾ ಸೋಲು ಅಲ್ಲ, ಇದು ರಾಜಕೀಯ ಮತ್ತು ಆಡಳಿತಾತ್ಮಕ ವೈಫಲ್ಯ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಮಹಿಳೆಯರ ಭಾಗವಹಿಸುವಿಕೆ. ಮಹಿಳೆಯರು ಆತ್ಮಹತ್ಯೆ ದಾಳಿಗೆ ಮುಂದಾಗುತ್ತಿದ್ದಾರೆ ಅನ್ನೋದು ಯಾವುದೇ ಸಮಾಜದಲ್ಲಿ ಅತಿ ದೊಡ್ಡ ಎಚ್ಚರಿಕೆಯ ಗಂಟೆ. ಇದು ಕೇವಲ ಉಗ್ರ ಸಂಘಟನೆಯ ತಂತ್ರವಲ್ಲ, ವ್ಯವಸ್ಥೆಯ ಮೇಲಿನ ಸಂಪೂರ್ಣ ನಂಬಿಕೆ ಕುಸಿದಿದೆ ಎಂಬ ಸಂಕೇತ. ಪಾಕಿಸ್ತಾನ ಸರ್ಕಾರ ಈ ಸಂದೇಶವನ್ನ ಇನ್ನೂ ಅರ್ಥ ಮಾಡಿಕೊಳ್ಳದಿದ್ದರೆ ಈ ಬೆಂಕಿ ಬಲೂಚಿಸ್ತಾನಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ಪಾಕಿಸ್ತಾನ ಸೇನೆ ಪ್ರತಿ ದಾಳಿಯಲ್ಲಿ 130ಕ್ಕೂ ಹೆಚ್ಚು ಬಲೂಚ್ ಬಂಡುಕೋರರನ್ನ ಹೊಡೆದುರುಳಿಸಿದ್ದೇವೆ ಎಂದು ಹೇಳಿಕೊಂಡಿದೆ. ಆದರೆ ತನ್ನ ಸೈನಿಕರ ಸಾವಿನ ನಿಖರ ಸಂಖ್ಯೆಯನ್ನ ಹೇಳಲು ಹಿಂದೇಟು ಹಾಕುತ್ತಿದೆ. ಇದು ಪಾಕಿಸ್ತಾನ ಸರ್ಕಾರದ ದ್ವಂದ್ವ ನೀತಿಯ ಪ್ರತಿಬಿಂಬ. ಸತ್ಯವನ್ನು ಒಪ್ಪಿಕೊಳ್ಳದೆ ಮುಚ್ಚಿಟ್ಟರೆ ಸಮಸ್ಯೆ ಪರಿಹಾರ ಆಗುವುದಿಲ್ಲ, ಅದು ಇನ್ನಷ್ಟು ಭೀಕರ ರೂಪ ಪಡೆಯುತ್ತದೆ ಎಂಬುದನ್ನ ಪಾಕಿಸ್ತಾನ ಮರೆಯುತ್ತಿದೆ. ಈ ಪರಿಸ್ಥಿತಿ ಮುಂದುವರೆದರೆ ಪಾಕಿಸ್ತಾನ ಎದುರಿಸಬೇಕಾದ ಪರಿಣಾಮಗಳು ಗಂಭೀರವಾಗಿವೆ. ಬಲೂಚಿಸ್ತಾನದ ಅಸ್ಥಿರತೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ಗೆ ಭಾರಿ ಅಪಾಯ ತಂದೊಡ್ಡಬಹುದು. ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಪಾಕಿಸ್ತಾನ ಒಳನಾಡಿನ ಯುದ್ಧದಿಂದ ಮತ್ತಷ್ಟು ದುರ್ಬಲವಾಗುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ವಿಶ್ವಾಸಾರ್ಹತೆಯು ಪ್ರಶ್ನೆಗೆ ಒಳಗಾಗಬಹುದು. ಇಂದು ಪಾಕಿಸ್ತಾನ ಶತ್ರು ರಾಷ್ಟ್ರಗಳಿಂದ ನಲುಗುತ್ತಿಲ್ಲ, ಅದು ತನ್ನ ಒಳಗಿನ ಬಂಡಾಯದಿಂದಲೇ ಚೂರು ಚೂರಾಗ್ತಾ ಇದೆ. ಬಲೂಚಿಸ್ತಾನದ ಈ ದಾಳಿಗಳು ಪಾಕಿಸ್ತಾನಕ್ಕೆ ಕೊಟ್ಟ ಸಂದೇಶ ಒಂದೇ: ಬಲದಿಂದ ದೇಶವನ್ನ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ, ದಮನದಿಂದ ಶಾಂತಿ ಬರುವುದಿಲ್ಲ. ಈ ಬೆಂಕಿಗೆ ಸಮಯದಲ್ಲೇ ನೀರು ಸುರಿಸದಿದ್ದರೆ ನಾಳೆ ಇಡೀ ಪಾಕಿಸ್ತಾನವೇ ಅದರ ಹೊತ್ತಿಗೆ ಒಳಗಾಗುವ ಭೀತಿ ಇದೆ. ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ತಲೆನೋವು ಅಂದರೆ ಈ ಸಂಘರ್ಷದಲ್ಲಿ ಅಂತಾರಾಷ್ಟ್ರೀಯ ದೃಷ್ಟಿ ಈಗ ಬಲೂಚಿಸ್ತಾನದತ್ತ ತಿರುಗಿರೋದು. ಇದುವರೆಗೂ ಬಲೂಚ್ ಹೋರಾಟವನ್ನ ಆಂತರಿಕ ಭದ್ರತಾ ಸಮಸ್ಯೆ ಎಂದು ತಳ್ಳಿ ಹಾಕುತ್ತಿದ್ದ ಇಸ್ಲಾಮಾಬಾದ್ ಈಗ ಜಾಗತಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಪರಿಸ್ಥಿತಿಗೆ ತಲುಪಿದೆ. ಮಾನವ ಹಕ್ಕುಗಳ ಉಲ್ಲಂಘನೆ, ಬಲವಂತದ ನಾಪತ್ತೆಗಳು ಮತ್ತು ಸೇನಾ ದೌರ್ಜನ್ಯಗಳ ಕುರಿತು ಹಳೆಯ ಆರೋಪಗಳು ಮತ್ತೆ ಮೇಲಕ್ಕೆ ಬರುತ್ತಿವೆ. ಇದು ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಮತ್ತೊಂದು ದೊಡ್ಡ ಹೊಡೆತ. ಇದಕ್ಕೂ ಮೀರಿಸಿ ಪಾಕಿಸ್ತಾನದ ಸೇನೆಯೊಳಗಿನ ಮನೋಬಲದ ಪ್ರಶ್ನೆಯು ಗಂಭೀರವಾಗಿದೆ. ನಿರಂತರ ದಾಳಿಗಳು, ನಿಖರ ಮಾಹಿತಿಯ ಕೊರತೆ ಮತ್ತು ಸಾರ್ವಜನಿಕವಾಗಿ ಸತ್ಯವನ್ನು ಹೇಳಲಾಗದ ಪರಿಸ್ಥಿತಿ ಸೈನಿಕರಲ್ಲಿ ಭಯ ಮತ್ತು ಅನಿಶ್ಚಿತತೆಯನ್ನ ಹುಟ್ಟಿಸುತ್ತಿದೆ. ಶತ್ರುವನ್ನು ಎದುರಿಸುವ ಯುದ್ಧಕ್ಕಿಂತ ಅಪಾಯಕಾರಿ ಎಂದರೆ ತನ್ನದೇ ಭೂಮಿಯಲ್ಲಿ ಯಾರು ಶತ್ರು, ಯಾರು ನಾಗರಿಕ ಎನ್ನುವುದೇ ಸ್ಪಷ್ಟವಾಗದ ಯುದ್ಧ. ಈ ಪರಿಸ್ಥಿತಿ ಪಾಕಿಸ್ತಾನ ಸೇನೆಯ ದೀರ್ಘಕಾಲೀನ ಸ್ಥಿರತೆಗೆ ದೊಡ್ಡ ಸವಾಲಾಗಿದೆ. ಒಟ್ನಲ್ಲಿ ಬಲೂಚಿಸ್ತಾನದ ಈ ಉರಿಯುತ್ತಿರುವ ಬೆಂಕಿ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಎಚ್ಚರಿಕೆ ಸ್ಪಷ್ಟವಾಗಿದೆ. ಇದು ಕೇವಲ ಒಂದು ಪ್ರಾಂತ್ಯದ ಬಂಡಾಯವಲ್ಲ, ಇದು ರಾಷ್ಟ್ರದ ಅಸ್ತಿತ್ವವನ್ನೇ ಪ್ರಶ್ನಿಸುವ ಸಂಕಟ. ಪಾಕಿಸ್ತಾನ ಸರ್ಕಾರ ರಾಜಕೀಯ ಸಂವಾದ, ಅಭಿವೃದ್ಧಿ ಮತ್ತು ನೈಜ ಪರಿಹಾರಗಳ ದಾರಿಗೆ ಬರದಿದ್ದರೆ ಇಂದು ಬಲೂಚಿಸ್ತಾನದಲ್ಲಿ ಕಾಣಿಸುತ್ತಿರುವ ಅಸ್ಥಿರತೆ ನಾಳೆ ಇಡೀ ದೇಶಕ್ಕೆ ವಿಸ್ತರಿಸುವುದು ಅಷ್ಟೇ ಅಲ್ಲ, ಪಾಕಿಸ್ತಾನ ಇತಿಹಾಸದ ಅತಿ ದೊಡ್ಡ ಆಂತರಿಕ ಬಿಕ್ಕಟ್ಟಾಗಿ ದಾಖಲಾಗುವ ಸಾಧ್ಯತೆ ಕೂಡ ಇದೆ. ಇಂದು ಬಲೂಚಿಸ್ತಾನದಲ್ಲಿ ಕಾಣಿಸುತ್ತಿರುವುದು ಕೇವಲ ಒಂದು ದಾಳಿ ಅಥವಾ ಒಂದು ಸಂಘರ್ಷ ಅಲ್ಲ, ಅದು ಪಾಕಿಸ್ತಾನದ ವ್ಯವಸ್ಥೆಯೊಳಗಿನ ಆಳವಾದ ಬಿರುಕು, ಬಲದಿಂದ, ಮೌನದಿಂದ ಮತ್ತು ಸುಳ್ಳು ಸಂಖ್ಯೆಗಳ ಮೂಲಕ ದೇಶವನ್ನ ಉಳಿಸಬಹುದು ಅನ್ನೋ ಭ್ರಮೆ ಪಾಕಿಸ್ತಾನಕ್ಕೆ ಈಗ ಚೂರು ಚೂರಾಗ್ತಾ ಇದೆ. ಮಹಿಳೆಯರು ಶಸ್ತ್ರ ಹಿಡಿಯುವ ಹಂತಕ್ಕೆ ತಲುಪಿದ್ದಾರೆ ಅಂದ್ರೆ ಅಲ್ಲಿ ಸಮಸ್ಯೆ ಕೇವಲ ಭದ್ರತೆಯಲ್ಲ, ನಂಬಿಕೆಯ ಕುಸಿತದಲ್ಲಿದೆ. ಈ ಎಚ್ಚರಿಕೆಯನ್ನ ಪಾಕಿಸ್ತಾನ ಈಗಲೂ ಅರ್ಥ ಮಾಡಿಕೊಳ್ಳದಿದ್ರೆ ಇಂದು ಬಲೂಚಿಸ್ತಾನದಲ್ಲಿ ಕೇಳಿ ಬರುವ ಗುಂಡಿನ ಶಬ್ದ ನಾಳೆ ಇಡೀ ದೇಶದೊಳಗೆ ಪ್ರತಿಧ್ವನಿಸಬಹುದು. ಪ್ರಶ್ನೆ ಒಂದೇ: ಪಾಕಿಸ್ತಾನ ಈ ಬೆಂಕಿಯನ್ನ ನಂದಿಸುವ ಧೈರ್ಯ ತೋರಿಸಬಹುದಾ ಅಥವಾ ತನ್ನೊಳಗಿನ ಯುದ್ಧದಲ್ಲೇ ಸೋಲುವ ಹಾದಿಗೆ ಸಾಗುತ್ತಿದೆಯಾ ಎಂಬುದು. ಇದರ ಬಗ್ಗೆ
ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.